ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸುಮಧ್ವವಿಜಯ ದ್ವಿತೀಯ ಸರ್ಗದಲ್ಲಿ 21ನೇ ಶ್ಲೋಕ. ತೀವ್ರೈಃ ಪಯೋವ್ರತಮುಖೈರ್ವಿವಿಧೈರ್ವ್ರತಾಗ್ರ್ಯೈಃ ಜಾಯಾಪತಿ ಗುಣಗಣಾರ್ಣವಪುತ್ರಕಾಮೌ ಸಂಪೂರ್ಣಪೂರುಷಮತೋಷಯತಾಂ ನಿತಾಂತಂ ದೇವೇರಿತಾ ವಿವಪುರಾ ಅದಿತಿಕಶ್ಯಪೌ ತೌ. ತೀವ್ರೈಃ ಪಯೋವ್ರತಮುಖೈಃ ವಿವಿಧೈಃ ವ್ರತಾಗ್ರ್ಯೈಃ ಜಾಯಾಪತಿ ಗುಣಗಣಾರ್ಣವಪುತ್ರಕಾಮೌ ಸಂಪೂರ್ಣಪೂರುಷಂ ಅತೋಷಯತಾಂ ನಿತಾಂತಂ ದೇವೇರಿತೌ ಇವ ಪುರಾ ಅದಿತಿಕಶ್ಯಪೌ ತೌ. ಗುಣಾನಾಂ ಜ್ಞಾನಾದಿಗುಣಾನಾಂ ತೈಃ ಅರ್ಣವಃ ಗುಣಗಣಾರ್ಣವ ಪುತ್ರಕಾಮೌ ತಸ್ಮಿನ್ ಕಾಮಯೇ ಚ ಯಯೋಃ ತೌ. ಅಂದರೆ ಒಳ್ಳೆಯ ಗುಣವಂತನಾದ ಮಕ್ಕಳು ಬೇಕು ಎನ್ನುವ ಕಾಮನೆಯಿಂದ ಅಂತ ಅರ್ಥ. ಆ ಮಧ್ಯಗೇಹ ಭಟ್ಟರು ಅವರ ಮಡದಿ ಇಬ್ಬರೂ ಕೂಡ ಒಳ್ಳೆಯ ಗುಣವಂತನಾದ ಮಗ ಬೇಕು ಹಾಗೆಂಬ ಒಂದು ಇಚ್ಛೆಯಿಂದ ದೇವೇನ ಅಂತರ್ಯಾಮಿನ ಹರಿಣ ಈರಿತೌ ಪ್ರೇರಿತೌ ಜಾಯಾಪತಿ ಭಾರ್ಯಾ ಭರ್ತಾರೌ. ಪರಮಾತ್ಮ ಒಳಗಿದ್ದವರಿಗೆ ಪ್ರೇರಣೆ ಮಾಡ್ತಾನೆ. ಈ ರೀತಿಯಾಗಿ ಒಳ್ಳೆಯ ಮಗ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀರಾ, ನೀವು ಇಂಥ ವ್ರತಗಳನ್ನು ಮಾಡಿ ಅಂತ ಅಂತರ್ಯಾಮಿಯಾಗಿ ಪರಮಾತ್ಮ ಒಳಗಿದ್ದು ಪ್ರೇರಣೆ ಇಬ್ಬರಿಗೂ ಮಾಡಿದ್ದಾನೆ. ಅದರಿಂದ ಅವರಿಬ್ಬರು ಆ ದಂಪತಿಗಳು ತೀವ್ರೈಹಿ ದುಷ್ಕರವಾದ ಪಯೋವ್ರತ ಮುಂತಾದ ವ್ರತಗಳು. ಆ ಪಯೋವ್ರತ ಅಂದರೆ ಫಾಲ್ಗುಣ ಮಾಸದಲ್ಲಿ ಬರ್ತದೆ ನೋಡಿ, ಒಳ್ಳೆಯ ಸಂತಾನ ಆಗತಕ್ಕಂತೆ ಇರತಕ್ಕ ವ್ರತ ಅದು ಸುಮಾರು ಫಾಲ್ಗುಣ ಶುದ್ಧ ಪ್ರತಿಪತ್ತಿಂದ ಮಾಡಬೇಕು. ತ್ರಯೋದಶಿ ದಿವಸ ಅದರದ್ದು ಪಾರಣೆ ಮಾಡಬೇಕು ಅಂತ ನಿಯಮ ಇರೋದು. ಅದು ಒಂದೊಂದು ದಿನಕ್ಕೆ ಒಂದೊಂದು ಗುಡುಕು ಅಷ್ಟೇ ಹಾಲು, ಬರೀ ಹಾಲು ಮಾತ್ರ ಕುಡಿದಿರಬೇಕು, ಅದು ಒಂದು ಗುಡುಕು ಅಷ್ಟೇ. ಆ ಥರ ವ್ರತ ಅದು. ಅದನ್ನ ಮಾಡಿದರು ಅಂತ ಪಯೋವ್ರತ ಮುಂತಾದ. ಅದು ಮಾತ್ರ ಅಲ್ಲ, ಅವೇ ಮೊದಲಾದ ಅನೇಕ ವ್ರತಗಳು ನೋಡಿ ಬರೀತಾರೆ ನೋಡಿ. ಕ್ಷೀರಾಹಾರ ಮಾತ್ರ ಪುರಸ್ಸರೈಹಿ ಇತ್ಯರ್ಥ. ಬರೀ ಹಾಲನ್ನು ಮಾತ್ರ ಕುಡಿದು ಇರುವ ಒಂದು ವ್ರತ ಅದು. ಅದೇ ರೀತಿಯಾಗಿ ವಿವಿಧಾನಿ ಯಾನಿ ವ್ರತಾಗ್ರ್ಯಾನಿ, ಯಾವ್ಯಾವುದು ಶ್ರೇಷ್ಠವಾದ ವ್ರತಗಳು ಅಂತ ಇದೆಯೋ ಅವೆಲ್ಲವನ್ನು ಕೂಡ ಮಾಡಿದ್ರು. ಉದ್ದೇಶ ಒಂದೇ, ಒಳ್ಳೆ ಗುಣವಂತನಾದ ಮಗ ಬೇಕು. ಆ ರೀತಿಯಾಗಿ ಅದಕ್ಕೆ ಪರಮಾತ್ಮ ಒಳಗಿಂದು ಪ್ರೇರಣೆ ಮಾಡಿ ಅಂತಹ ಉತ್ತಮ ವ್ರತಗಳನ್ನು ಮಾಡಿಸಿದ ಅಂತ. ಸಂಪೂರ್ಣ ಅನಂತ ಗುಣಪೂರ್ಣ ಯಹ ಪುರುಷ ನಾರಾಯಣ ತಂ ನಿತಾಂತಂ ಅತ್ಯಂತಂ ಪುರಾ ದೇವೇನ ಚತುರ್ಮುಖೇನ ಈರಿತೌ ವಾಮನಾವತಾರಾರ್ಥಂ ತಪಃಕಾರ್ಯಮಿತ್ಯುಕ್ತೌ ತೌ ಅದಿತಿ ಕಶ್ಯಪೌ ಇವ ಅತೋಷಯತಾಂ. ಆ ದಂಪತಿಗಳು ಪರಮಾತ್ಮನನ್ನು ಸಂತೋಷಪಡಿಸಿದ್ರಂತೆ. ಹೇಗೆ ಹಾಗೆ ಅಂದರೆ, ಹಿಂದೆ ಚತುರ್ಮುಖ ಬ್ರಹ್ಮದೇವರು ಆದೇಶ ಮಾಡಿದಾಗ ಹೇಗೆ ಅದಿತಿ ಕಶ್ಯಪರು ಒಂದು ತಪಸ್ಸನ್ನು ಮಾಡಿದರು, ಅದರ ಫಲವಾಗಿ ಹೇಗೆ ಪರಮಾತ್ಮನೇ ವಾಮನನಾಗಿ ಈ ಪಯೋವ್ರತ ಮಾಡಿದ್ದಕ್ಕೆ ಅವತಾರ ಮಾಡ್ತಾನೆ, ಅದೇ ರೀತಿಯಾಗಿ ಅರ್ಥ ನೋಡಿ. ಅದೇ ಬರೀತಾರೆ, ಫಾಲ್ಗುಣ ಶ್ಯಾಮಲೆ ಪಕ್ಷೆ ದ್ವಾದಶಾಹಂ ಪಯೋವ್ರತಃ. 12 ದಿನಗಳು ಮಾಡಬೇಕಾದ ವ್ರತ. ಅರ್ಚಯೇತ್ ಅರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತಃ ಇತ್ಯಾದಿ ಭಾಗವತೋಕ್ತ ಪ್ರಕಾರಕ ಪಯೋವ್ರತ ಪೂರ್ವಕ ವ್ರತೈಃ ಅದಿತಿ ಕಶ್ಯಪೌ ವಾಮನ ಪ್ರಾದುರ್ಭಾವಾರ್ಥಂ ಯಥಾ ಶ್ರೀಹರಿಂ ಅತೋಷಯತಾಂ ತದ್ವತ್. ಹೇಗೆ ಭಾಗವತದಲ್ಲಿ ಹೇಳ್ತಾರೆ, ಅದಿತಿ ಕಶ್ಯಪರು ಹೇಗೆ ಆ 12 ದಿನ ಮಾಡತಕ್ಕ ಪಯೋವ್ರತವನ್ನು ಮಾಡಿ ಪರಮಾತ್ಮನನ್ನು ಸಂತೋಷಪಡಿಸಿದರು, ಅದೇ ರೀತಿಯಾಗಿ ಶ್ರೀಮನ್ಮಧ್ವಾವತಾರಾರ್ಥಂ ಶ್ರೀಮನ್ಮಧ್ವಾಚಾರ್ಯರ ಅವತಾರ ಆಗಬೇಕು ಎನ್ನುವುದಕ್ಕಾಗಿ ಇಮೌ ಅಪಿ ದಂಪತಿ, ಈ ಒಂದು ದಂಪತಿಗಳು ಮಧ್ಯಗೇಹ ಭಟ್ಟರವರು ಮಡದಿಯರು ಕೂಡ ಪಯೋವ್ರತ ಪೂರ್ವಕ ವ್ರತೈಹಿ ಪಯೋವ್ರತ ಮುಂತಾದ ವ್ರತಗಳಿಂದ ಶ್ರೀಮದ್ ಅನಂತಾಸನಂ ಅತೋಷಯತಾಂ, ರಜತ ಪೀಠಪುರದಲ್ಲಿ ಇರತಕ್ಕ ಅನಂತಾಸನನ್ನ
ಸಂತೋಷಪಡಿಸಿದರು ಹಾಗೆ ಅಂತ ತೀವ್ರೈಃ ಪಯೋವ್ರತಮುಖೈರ್ವಿವಿಧೈರ್ವ್ರತಾಗ್ರ್ಯೈಃ ಜಾಯಾಪತಿ ಗುಣಗಣಾರ್ಣವಪುತ್ರಕಾಮೌ ಸಂಪೂರ್ಣಪೂರುಷಮತೋಷಯತಾಂ ನಿತಾಂತಂ ದೇವೇರಿತಾವಿವ ಅದಿತಿ ಕಶ್ಯಪೌ ತೌ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಹರೇ ನಮಃ.